ಕುರಾನಲ್ಲಿ ಹೇಳಿಕೊಡ್ತಾರೆ ಹಿಂದೂಗಳು ಅಂತ ಹೇಳಿದ್ರೆ ಕಾಫಿರರು ಅಂತ ಹೇಳಿದ್ರೆ ಇದು ನಿಜವಾ? ಕುರಾನ್ ಒಳಗಡೆ ಕಾಫಿರ್ಗೂ ಕಾಫಿರ್ ಮತ್ ಕಹೋ ಅಂತ ಇದೆ. ಕೆಲವರು ಮೂರ್ಖರು ಇರ್ತಾರೆ, ಅವ್ರು ಕುರಾನ್ ಓದಲ್ಲ, ಅವ್ರಿಗೆ ಅರ್ಥ. ಕಾಫಿರರು ಅಂತ ಹೇಳಿದ್ರೆ ಯಾರು ಸರ್? ಅಲ್ಲಾನೇ ಹೇಳಿದ್ದಾರೆ ಕಾಫೀರ್ ಅನ್ನೋದು ಒಂದು ದೊಡ್ಡ ಕೆಟ್ಟ ಶಬ್ದ. ನಾವು ಮುಸ್ಲಿಂ ರಾಷ್ಟ್ರೀಯ ಮಂಚ್ ವತಿಯಿಂದ ಹಿಂದೂಗಳು ನಮ್ಮ ಬಾಂಧವರು, ಸಹೋದರರು, ಮುಸ್ಲಿಂ ಅಂದ್ರೆ ಶಾಂತಿ ಪ್ರಿಯರು. ಶುಕ್ರವಾರ ಎಲ್ಲರೂ ಮಸೀದಿಯಲ್ಲಿ ಸೇರ್ತೀರಿ, ಆಗ ಎಲ್ಲರೂ ಒಟ್ಟುಗೂಡಿ ಈಗ ಬಾಂಗ್ಲಾದಲ್ಲಿ ಹಿಂದೂಗಳ ಮೇಲೆ ದೌರ್ಜನ್ಯ ನಡೀತಿದೆ, ನಾವೆಲ್ಲರೂ ಒಂದಾಗಿ ಪ್ರತಿಭಟನೆ ಮಾಡಬೇಕು ಅಂತ ಹೇಳ್ತೀರಾ? ಅಲ್ಲಿ ಸೆಕ್ಯುಲರಿಸಮ್ ಇರಬೇಕು, ಭಾರತದಲ್ಲೇ ಹಿಂದೂ ದೇಶ ಅದು. ಅದೇ ನಾನು ಹೇಳ್ತಾ ಇರೋದು, ಅದು ನಮ್ಮ ಪಾಯಿಂಟ್ ನೀವು ಹೇಳ್ತಾ ಇದ್ದೀರಾ. ಕಾಫಿರರನ್ನು ಕೊಲೆ ಮಾಡಿ ಅಂತ ಹೇಳಿದ್ರು, ಇದಕ್ಕೇನು ಹೇಳ್ತೀರಿ? ಬಾಂಗ್ಲಾದಲ್ಲಿ ಮುಸ್ಲಿಮರ್ ರ್ಯಾಲಿ ಹೋಗ್ಬೇಕಾದ್ರೆ ಕಾಫಿರರನ್ನು ಕೊಲೆ ಮಾಡಿ ಅಂತ ಹೇಳಿದ್ರು. ಸರ್, ನಿರಂತರವಾಗಿ ಬಾಂಗ್ಲಾದಲ್ಲಿ ಹಿಂದೂಗಳ ಮೇಲೆ ದೌರ್ಜನ್ಯ ನಡೀತಿದೆ, ನೀವು ಇದನ್ನು ಇವತ್ತು ಖಂಡಿಸ್ಲಿಕ್ಕೆ ಬಂದಿದ್ದೀರಿ, ಇದರ ಬಗ್ಗೆ ಹೇಳಿದಾಗ ನಾವು ಮುಸ್ಲಿಂ ರಾಷ್ಟ್ರೀಯ ಮಂಚ್ ವತಿಯಿಂದ ಏನು ಬಾಂಗ್ಲಾದೇಶದಲ್ಲಿ ನಡೆಯುತ್ತಿರುವ ಹಿಂದೂಗಳ ಮಾರಣ ಹೋಮ ಮತ್ತು ದೌರ್ಜನ್ಯವನ್ನು ಖಂಡಿಸಲಿಕ್ಕೆ ಈ ಸಭೆಗೆ ನಾವು ಬಂದಿದ್ದೇವೆ. ನಾವು ಇಡೀ ಭಾರತದಾದ್ಯಂತ ನಮ್ಮ ಮುಸ್ಲಿಂ ರಾಷ್ಟ್ರೀಯ ಮಂಚ್ ವತಿಯಿಂದ ಪ್ರತಿಭಟನೆಗಳನ್ನು ಕೂಡ ನಡೆಸೋದಕ್ಕೆ ನಾವು ತಯಾರಿ ನಡೆಸ್ತಾ ಇದ್ದೇವೆ. ಸರ್, ಈಗ ಬಾಂಗ್ಲಾದಲ್ಲಿ ನಡೀತಿರುವ ದೌರ್ಜನ್ಯ ಮುಸ್ಲಿಮರು ಹಿಂದೂಗಳ ಮೇಲೆ ಮಾಡ್ತಿರೋದು, ಆದರೆ ನೀವು ಮುಸ್ಲಿಮರಾಗಿದ್ದು ಕೂಡ ಹಿಂದೂಗಳ ಸಪೋರ್ಟಿವ್ ಆಗಿ ನಿಂತಿದ್ದೀರಿ. ಹಿಂದೂಗಳು ನಮ್ಮ ಬಾಂಧವರು, ಸಹೋದರರು. ಅಲ್ಲಿ ನಾವು ಏನು ಪ್ಯಾಲೆಸ್ತೀನಿಯಲ್ಲಿ ನಡೆಯುವಂಥ ಮುಸ್ಲಿಮರ ಮೇಲೆ ನಡೆಯುವಂಥ ದೌರ್ಜನ್ಯದ ಬಗ್ಗೆ ನಾವು ಇಲ್ಲಿ ಹೇಳ್ತಾ ಇದ್ದೇವೆ, ನಾವಿಲ್ಲಿ ಹೃದಯ ಮಿಡಿತಾ ಇದೆ ನಮ್ಮದು. ಆದರೆ ನಮ್ಮ ಸಹೋದರರಾದ ಹಿಂದೂಗಳ ಬಗ್ಗೆ ನಾವು ಯೋಚನೆ ಮಾಡಬೇಕಾಗಿದೆ. ಇದರಲ್ಲಿ ಮುಸ್ಲಿಂ ಹಿಂದೂ ಯಾವುದೇ ಭೇದ ಭಾವ ಇಲ್ಲ. ನಾವೆಲ್ಲ ಒಗ್ಗಟ್ಟಾಗಿ ಇಂದು ನಿಂತು ಬಾಂಗ್ಲಾದಲ್ಲಿ ನಡೆಯುತ್ತಿರುವ ನರಮೇಧವನ್ನು, ಹತ್ಯೆಯನ್ನು ಖಂಡಿಸಬೇಕಾಗಿದೆ. ಅಲ್ಲಿಯ ಹಿಂದೂ ಸನ್ಯಾಸಿಗಳನ್ನು ತಕ್ಷಣ ಬಿಡುಗಡೆ ಮಾಡಬೇಕಾಗಿದೆ. ಹೇಳಿದ್ರೆ ಮುಸ್ಲಿಮರು ಹೇಳ್ತಾರೆ ಹಿಂದೂಗಳು ಅಂತ ಹೇಳಿದ್ರೆ ಕಾಫಿರರು ಅಂತೇಳಿ, ನೀವೇನು ಹೇಳ್ತೀರಿ? ಇಲ್ಲ, ಅದು ನಾವು ಮುಸ್ಲಿಮ್ಸ್ ಹೇಳ್ತಾ ಇದ್ದಿಲ್ಲ, ಆ ಮುಸ್ಲಿಮರೇ ಎಲ್ಲ ಅವರು ಆ ಥರ ನೋಡಿದ್ರೆ. ಮುಸ್ಲಿಂ ಅಂದರೆ ಶಾಂತಿ ಪ್ರಿಯರು, ಯಾವುದೇ ಯಾವುದೇ ಮತ ಧರ್ಮಗಳಿಗೆ ಭೇದ ಭಾವ ಮಾಡದೆ ಧಕ್ಕೆಯನ್ನು ಯಾರು ಮಾಡಲ್ವೋ ಅಂಥವರು ನಿಜವಾದ ಮುಸ್ಲಿಮರು. ಏನು ಗಲಭೆಗಳನ್ನು ಮಾಡ್ತಾ ಇದ್ದಾರೋ ಅವರು ಮುಸ್ಲಿಮರೇ ಅಲ್ಲ ಅಂತ ನಾವು ಹೇಳ್ತೇವೆ. ಸರ್, ಈಗ ಹೇಳ್ತಾರೆ ಅಲ್ಲ ಸರ್, ನೀವೊಂದು ಹೇಳೋದಾದ್ರೆ ಈಗ ಕುರಾನಲ್ಲಿ ಹೇಳಿಕೊಡ್ತಾರೆ ಹಿಂದೂಗಳು ಅಂತ ಹೇಳಿದ್ರೆ ಕಾಫಿರರು ಅಂತ ಹೇಳಿದ್ರೆ ಇದು ನಿಜವಾ? ಕುರಾನ್ ಒಳಗಡೆ ಕಾಫಿರ್ಗೂ ಕಾಫಿರ್ ಮತ್ ಕಹೋ ಅಂತ ಇದೆ. ಕೆಲವರು ಮೂರ್ಖರು ಇರ್ತಾರೆ, ಅವ್ರು ಕುರಾನ್ ಓದಲ್ಲ, ಅವ್ರಿಗೆ ಅರ್ಥ. ಅಂತ ಹೇಳಿದ್ರೆ ಯಾರು ಸರ್? ಕಾಫಿರ್ ಅಂದರೆ ಅದಕ್ಕೇನು ಹೇಳ್ತಾರೆ ಅಂದರೆ, ಕಾಫಿರರು ಅಂದರೆ ದೇವರನ್ನ ಯಾರು ನಂಬಲ್ಲವೋ ಅಂಥವರನ್ನ ಕಾಫಿರರು ಅನ್ನೋದು. ಅದು ಯಾವುದೇ ಥರದಲ್ಲಿ ಇರಲಿ, ದೇವರನ್ನ ಯಾರು ನಂಬಲ್ವೋ ಅಂಥವ್ರನ್ನ ಕಾಫಿರರು ಅನ್ನೋದು. ನಾವೆಲ್ಲ ದೇವರನ್ನು ನಂಬೋರು, ನಾವೆಲ್ಲ ಆಸ್ತಿಕರು. ಅಂಥದ್ರಲ್ಲಿ ಯಾರನ್ನೂ ಮುಸ್ಲಿಮರೇ ಆಗಲಿ ಹಿಂದೂಗಳನ್ನೇ ಯಾರನ್ನೂ ಕಾಫಿರರು ಅನ್ನಬಾರದು. ಅಲ್ಲಾನೇ ಹೇಳಿದ್ದಾರೆ ಕಾಫೀರ್ ಅನ್ನೋದು ಒಂದು ದೊಡ್ಡ ಕೆಟ್ಟ ಶಬ್ದ, ಅದನ್ನು ಯಾರೂ ಉಪಯೋಗಿಸಬಾರ್ದು ಮುಸಲ್ಮಾನರು ಅಂತಾನೂ ಹೇಳಿದ್ದಾರೆ ಕುರಾನಲ್ಲಿ. ಆದರೆ ಮಸೀದಿಯಲ್ಲಿ ಕಾಫಿರರು ಅಂತ ಹೇಳಿದ್ರೆ ಹಿಂದೂಗಳು ಅಂತ ಹೇಳಿ ಕಳಿಸಿಕೊಡ್ತಾರೆ ಅಂತ ಹೇಳಿದ್ರೆ ಹೇಳ್ತಾ ಇಲ್ಲ. ಅದನ್ನು ಕೆಲವರು ತಮ್ಮ ಈ ಬಂಡವಾಳಕ್ಕಾಗಿ ಉಪಯೋಗಿಸ್ಕೊಳ್ತಾ ಇದ್ದಾರೆ ಆ ಪದಗಳನ್ನು. ಖಂಡಿತ ಅದನ್ನು ಉಪಯೋಗಿಸೋ ಹಾಗೆ ಇಲ್ಲ. ನಾನು ಹೇಳಿದ್ನಲ್ಲ, ಆ ಕಾಫೀರ್ ಶಬ್ದವನ್ನು ಯಾರೂ ಉಪಯೋಗಿಸೋ ಹಾಗೆ ಇಲ್ಲ. ಅಂಥದ್ರಲ್ಲಿ ಯಾವುದೇ ಕಾರಣಕ್ಕೂ ಅದನ್ನು ಹೇಳಬಾರ್ದು ಯಾವುದೇ ಜಾತಿ ಜನಾಂಗಗಳಿಗೆ. ಯಾಕಂದರೆ ಕಾಫಿರರು ಅಂದರೆ ಯಾವುದೇ ಧರ್ಮವನ್ನು, ದೇವರನ್ನು ನಂಬದೇ ಇರೋರು ಅಂಥವ್ರನ್ನ ಕಾಫಿರ್ ಅನ್ನೋದು. ನಾವೆಲ್ಲ ಒಬ್ಬ ದೇವರನ್ನ ನಂಬ್ತಾ ಇದ್ದೇವೆ, ಅಂಥವ್ರನ್ನ ನಾವು ಕಾಫಿರ್ ಅಂತ ಹೇಳೋಕ್ಕೆ ಸಾಧ್ಯವಿಲ್ಲ. ಸರ್, ಈಗ ಬಾಂಗ್ಲಾದಲ್ಲಿ ಹಿಂದೂಗಳನ್ನು ಕೊಲೆ ಮಾಡಬೇಕಾದ್ರೆ ಸ್ವಾಮೀಜಿಯನ್ನು ಅರೆಸ್ಟ್ ಮಾಡಬೇಕಾದ್ರೆ ಕಾಫಿರರನ್ನು ಕೊಲೆ ಮಾಡಿ ಅಂತ ಹೇಳಿದ್ರು, ಇದಕ್ಕೇನು ಹೇಳ್ತೀರಿ ಸರ್? ಬಾಂಗ್ಲಾದಲ್ಲಿ ಮುಸ್ಲಿಮರ್ ರ್ಯಾಲಿ ಹೋಗ್ಬೇಕಾದ್ರೆ ಕಾಫಿರರನ್ನು ಕೊಲೆ ಮಾಡಿ ಅಂತ ಹೇಳಿದ್ರು, ಕಾಫಿರರನ್ನು ಕೊಲೆ ಮಾಡಿ ಅಂತ ಹೇಳಿದ್ರು. ಅದೆಲ್ಲ ತಪ್ಪು. ಅದು ನಮ್ಮ ಧರ್ಮನೂ ಒಪ್ಪಲ್ಲ. ಅದು ತಪ್ಪುನ, ಅದು ತಪ್ಪು. ಅದು ಏನು, ಅದು ತಪ್ಪೇ ಮಾಡಿರೋದು ಅವರು. ಅದಕ್ಕೆಲ್ಲ ನಮಗೆ ಪ್ರತಿಯೊಬ್ಬರಿಗೆ ಹಿಂದೂಗಳಿಗೆ ನಮ್ಮೆಲ್ಲ ಐಕ್ಯಮತ್ಯ ತೊಗೊಬಿಟ್ಟು ಒಂದಾಗಬೇಕು. ನಾವು ಅವ್ರಿಗೆ ಸಹಕಾರ ಮಾಡಬೇಕು ಅವ್ರಿಗೆ. ಈಗ ನೀವಿಲ್ಲಿ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದೀರಿ, ಈಗ ಮಸೀದಿಯಲ್ಲಿ ಎಲ್ಲ ಕಡೆ ಕೂಡ ಹಿಂದೂಗಳಿಗೆ ಹೀಗೆ ಒಗ್ಗಟ್ಟಾಗಿರಿ ಅಂತೇಳಿ ಮಸೀದಿಯಲ್ಲಿ ಕೂಡ ಹೇಳಿ ಕೊಡ್ತೀರಾ ಸರ್? ಎಲ್ಲ ಅದು ಒಳಗಡೆ ಏನಿದೆ, ಅವರು ನಮ್ಮ ಬ್ರದರ್ಸೇ ಅಲ್ಲ. ಮುಸ್ಲಿಮ್ಸು ನಮ್ಮ ಬ್ರದರ್ಸು, ಕ್ರಿಶ್ಚಿಯನ್ಸು ನಮ್ಮ ಬ್ರದರ್ಸು, ಹಿಂದೂಸ್ ನಮ್ಮ ಬ್ರದರ್ಸು, ಸಿಕ್ಕು ನಮ್ಮ ಬ್ರದರ್ಸು, ಪ್ರತಿಯೊಬ್ಬರು ನಮ್ಮ ಬ್ರದರ್ಸೇ ಅಲ್ಲ. ಏಲಕ್ಕೇನಿದೆ ಅದಕ್ಕೆ? ಈಗ ಶುಕ್ರವಾರ ಎಲ್ಲರೂ ಮಸೀದಿಯಲ್ಲಿ ಸೇರ್ತೀರಿ, ಆಗ ಎಲ್ಲರೂ ಒಟ್ಟುಗೂಡಿ ಈಗ ಬಾಂಗ್ಲಾದಲ್ಲಿ ಹಿಂದೂಗಳ ಮೇಲೆ ದೌರ್ಜನ್ಯ ನಡೀತಿದೆ, ನಾವೆಲ್ಲರೂ ಒಂದಾಗಿ ಪ್ರತಿಭಟನೆ ಮಾಡಬೇಕು ಅಂತ ಹೇಳ್ತೀರಾ? ಹೇಳ್ತೀನಿ, ಖಂಡಿತ ಹೇಳ್ತೀವಿ. ನಾವು ಖಂಡಿತ ಹೇಳ್ತೀವಿ. ಯಾಕಂದರೆ ಮನಸತ್ವವನ್ನು ಭಾಗ ಇಟ್ಕೊಂಡ್ಮೇಲೆ ಅದು ಹೇಳಬೇಕು. ನಾವು ಕಂಪಲ್ಸರಿ ಹೇಳ್ಬೇಕು. ನಾವು ಸರ್, ನೀವೇನು ಹೇಳ್ತೀರಿ? ಸರ್, ಹೇಳೋದೇನು ಅದೇ ನಿಜ, ಅವ್ರೇನು ಹೇಳಿದಾರೋ ಅದೇ ನಿಜ. ಈಗ ಬಾಂಗ್ಲಾದಲ್ಲಿ ಹಿಂದೂಗಳ ಮೇಲೆ ದೌರ್ಜನ್ಯ ನಡೀತಿದೆ, ಇದನ್ನು ಖಂಡಿಸಿ ನೀವು ಇಲ್ಲಿ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದೀರಿ. ಈಗ ಮುಸ್ಲಿಮರು ಎಲ್ಲರೂ ಭಾಗವಹಿಸದಿದ್ರು ಅವ್ರ ಕಡೆಯಿಂದ ಅಂತೇಳಿ ನೀವು 4 ಬಂದಿದ್ದೀರಿ, ಇದರ ಪರವಾಗಿ ಏನು ಸರ್? ಅವರೆಲ್ಲ ಹೃದಯದಲ್ಲಿ ಬರಬೇಕು. ಯಾಕಂದರೆ ಅದರಲ್ಲಿ ಅನ್ಯಾಯ ಆಗ್ತದೆ. ನಾವು ಎಲ್ಲ ಹೋಗಿ
ಕರಬಾರ್ದು ಬನ್ನಿ ಅಂತ ಅವರೆಲ್ಲನೂ ಅವರಿಂದನೇ ಪ್ರತಿಭಟನೆ ಮಾಡಬೇಕು. ಯಾಕಂದರೆ ಅದರಲ್ಲಿ ದೌರ್ಜನ್ಯ ಆಗ್ತದೆ, ಅವ್ರಿಗೆ ಕಷ್ಟ ಕೊಡ್ತಾ ಇದೆ ಅಂತ ಅವರೇ ಬರಬೇಕು. ನಾವೆಲ್ಲ ಬನ್ನಿ ಅಂತ ಹೇಳಿದ್ರೆ ಅದು ಸುಮ್ಮನೆ ಅದು ಇದು ಮಾಡೋಕ್ಕೆ ಕರ್ತಾ ಇದೀವಿ ಅಂತ ಇದಾಗ್ಬಿಡುತ್ತೆ. ಅವ್ರು ಇದರಿಂದ ಮನಸ್ಸಿನಿಂದ ಅವ್ರು ಬರಬೇಕು. ಈಗ ಮಸೀದಿಯಲ್ಲಿ ಹೇಳಿಕೊಡ್ತಾರೆ ಹಿಂದೂಗಳು ಅಂತ ಹೇಳಿದ್ರೆ ಕಾಫಿರರು ಅಂತೇಳಿ, ಇದು ನಿಜವಾ? ಅಲ್ಲ ಸರ್, ಯಾರನ್ನು ಹೇಳ್ತಾರೆ ಅದು ತಪ್ಪದು. ಯಾರನ್ನು ಹೇಳಿದ್ರೆ ಸುಮ್ಮನೆ ಹೇಳ್ತಾರೆ ಅದು ತಪ್ಪದು. ಯಾರು ಹೇಳಲ್ಲ ಆ ಥರ ಇಲ್ಲ. ಆ ಥರ ಅಂದರೆ ನಾವು ಬರಲ್ಲ. ಯಾಕೆ ನಾವು ಬಂದಿದ್ದೀವಿ, ಯಾರು ನಾವು ಒಗ್ಗಟ್ಟಿದ್ವಿ, ನಮ್ಮ ದೇಶದಲ್ಲಿ ನೀವು ನಮ್ಮ ಜಾಗ ಕೊಟ್ಟಿದ್ವಿ ಇರೋಕ್ಕೆ. ಇಲ್ಲಿ ನಮ್ಮ ದೇಶದಲ್ಲಿ ನೀವು ಡಿವೈಡ್ ಆಗಿದ್ಮೇಲೆ ನಾವು ಇಂಡಿಯಾನಲ್ಲಿ ಯಾರು ಕೊಟ್ಟಿದ್ದು ನಮ್ಮ ಜಾಗ? ಮುಸ್ಲಿಮ್ಸ್ಗೆ, ಹಿಂದೂಗಳಲ್ಲಿ ಕೊಟ್ಟಿದ್ದು. ಇಲ್ಲಾಂದರೆ ನೀವು ಹೋಗಿ ಪಾಕಿಸ್ತಾನ ಹೋಗಿ ನಿಮ್ಗೆ ಜಾಗ ನಿಮ್ಗೆ ಆಯಿತು, ನಿಮ್ಗೆ ಬೇರೆ ದೇಶ ಕೊಟ್ಟಿದ್ದೀವಿ, ನೀವು ಹೋಗಿ ಅಂದರೆ ನಮ್ಗೆ ಇಲ್ಲಿಗೆ ಚಾನ್ಸೇ ಇರಲಿಲ್ಲ. ನೀವು ಕೊಟ್ಟಿದ್ದೀರಾ ನಿಮಗೆ ಒಂದು ನಿಮ್ಗೆ ಏನು ಅದೇ ಹೇಳ್ತಾ ಇರೋದು ನಾವು. ಅದೇ ಪಾಯಿಂಟ್. ಆಮೇಲೆ ಇದು ಬಾಂಗ್ಲಾದೇಶ ಅಂತ ಆಗಿದ್ದು ಪಾಕಿಸ್ತಾನ ಸಪ್ರೇಟ್ ಆಗಿಬಿಟ್ಟು ಸೆಕ್ಯುಲರ್ ದೇಶ ಅಂತ. ಆವಾಗ ಇದು ಬಾಂಗ್ಲಾದೇಶ ಆಗಿರೋದು ಸೆಕ್ಯುಲರ್ ಅಂತ ಆಗಿರೋದು, ಗೊತ್ತಾಯ್ತಾ? ಅಲ್ಲಿ ಸೆಕ್ಯುಲರಿಸಮ್ ಇರಬೇಕು. ಭಾರತದಲ್ಲಿ ಹಿಂದೂ ದೇಶ ಇದು. ಇದು ಚಂದ್ರಶೇಖರ ಸ್ವಾಮೀಜಿ ಹೇಳಿದ್ದು ಕರೆಕ್ಟ್ ನನಗೆ ಅನ್ಸೋದು. ಅದೇ ಹೇಳ್ತಾ ಇರೋದು ನೀವು ಪಾಯಿಂಟ್ ಬಂದಿಲ್ವಾ? ಅದೇ ನಾನು ಹೇಳ್ತಾ ಇರೋದು. ಅದು ನಮ್ಮ ಪಾಯಿಂಟ್ ನೀವು ಹೇಳ್ತಾ ಇದ್ದೀರಾ, ಅದು ನಮ್ಮ ಪಾಯಿಂಟ್ ಅವರೇ ಹೇಳಿದ್ದಾರೆ ಅಲ್ವಾ? ಈಗ ಮುಸ್ಲಿಮರಿಗೂ ಕೂಡ ಭಾರತದಲ್ಲಿ ಇರಲಿಕ್ಕೆ ಜಾಗ ಕೊಟ್ಟಿದ್ದಾರೆ. ನಾವು ಹಿಂದೂಗಳ ಪರವಾಗಿ ನಿಲ್ಲಬೇಕು ಅಂತ ಹೇಳ್ತೀರಿ ನೀವು? ಅದೇ ಅವ್ರ ಜೊತೆ ಇರಬೇಕು ನಾವು. ಸರ್, ನಾವು ದೇಶ ಏನು ಹೇಳ್ತಾರೆ ಕಾನೂನು ಏನಾದ್ರೆ ಅದನ್ನಲ್ಲಿ ನಾವು ಮಾಡಿಸ್ಕೊಂಡು ಹೋಗಬೇಕು. ಈಗ ಪ್ರತಿ ಶುಕ್ರವಾರ ಮುಸ್ಲಿಮರು ಮಸೀದಿಯಲ್ಲಿ ಸೇರ್ತಾರೆ, ಅಲ್ಲಿ ಕೂಡ ಹೇಳಿಕೊಡ್ತೀರಾ? ಅಂದರೆ ಬಾಂಗ್ಲಾದಲ್ಲಿ ಈಗ ಇಷ್ಟೊಂದು ಘಟನೆ ನಡೀತಿದೆ, ನಾವೆಲ್ಲರೂ ಒಂದಾಗಬೇಕು, ಅಲ್ಲಿ ನಡೀತಿರೋ ನರಮೇಧದ ವಿರುದ್ಧ ನಿಲ್ಲಬೇಕು ಅಂತ ಹೇಳಿಕೊಡ್ತೀರಾ? ಸರ್, ನಮ್ಮ ಕೈನಿಂದ ನಮ್ಮದು ಇದನ್ನೆಲ್ಲ ಎಷ್ಟಾಗುತ್ತೆ ನಾವು ಎಷ್ಟೊಂದು ಜಾಸ್ತಿ ನಾವು ಪ್ರೆಷರ್ ಮಾಡೋಕ್ಕಾಗಲ್ಲ. ಯಾಕಂದರೆ ನಾವು ಇಲ್ಲಿ ಬಂದಿವಿ, 4 ಜನದಲ್ಲಿ ಜಾಸ್ತಿ ಜನ ಬಂದಿಲ್ಲ. ಆ ಥರ ಎಷ್ಟು ನಮ್ಮದು ಕೈನಲ್ಲಿ ಆಗುತ್ತೆ ಅಷ್ಟು ಅವ್ರ ಮನಸ್ಸಿನಿಂದ ಬರಬೇಕು ಅದೆಲ್ಲ. ಯಾಕಂದ್ರೆ ಅಲ್ಲಿ ದೌರ್ಜನ್ಯ ಆಗ್ತದೆ, ಅಲ್ಲೇ ಪ್ರಾಬ್ಲಮ್ ಆಗ್ತದೆ ಅಂತ ಅವ್ರಿಗೆ ಗೊತ್ತಾಗಬೇಕು. ಅವ್ರು ಮಾಡಬೇಕು ಪ್ರತಿಭಟನೆ. ದೊಡ್ಡ ಲೀಡರ್ಸ್ ಇದ್ದಾರಲ್ಲ ಅವ್ರು ಮಾಡಬೇಕು. ನಾವು ಹೇಳೋಗಿದ್ರೆ ಅದು ಪ್ರಯೋಜನ ಇಲ್ಲ. ಸರ್, ಕೊನೆಯದಾಗಿ ಏನು ಹೇಳ್ತೀವಿ? ಹಿಂದೂ ಅನ್ನೋದು ಒಂದು ಸಂಸ್ಕೃತಿ. ಇದು ಇಲ್ಲಿ ಭಾರತೀಯ ಸಂಸ್ಕೃತಿ. ಇದನ್ನು ಇಲ್ಲಿರುವ ಎಲ್ಲರೂ ನಾವು ಪಾಲಿಸ್ತಾ ಇದ್ದೀವಿ. ಬಹಳಷ್ಟು ಹಿಂದೂಗಳ ಸಂಸ್ಕೃತಿನೂ ಕೂಡ ನಮ್ಮಲ್ಲಿ ನಾವು ಅಳವಡಿಸ್ಕೊಂಡಿದ್ದೇವೆ. ಮೊದಲು ನಮ್ಮ ಧರ್ಮವನ್ನು ನಾವು ಮನೇಲಿ ಆಚರಿಸ್ಕೊಳ್ಬೇಕು. ಮೊದಲು ನಾವು ಭಾರತೀಯರಾಗಿ ಒಗ್ಗಟ್ಟಾಗಿ ನಿಂತುಕೊಂಡ್ರೆ ಈ ಭಾರತವನ್ನು ಒಂದು ಶಕ್ತಿಶಾಲಿ ರಾಷ್ಟ್ರವನ್ನಾಗಿ ಮಾಡ್ಬೋದು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.